ನೋಡಿ ಈಗ ಎದ್ಬಿಟ್ಟು ಬಂದವ್ರು ಈಚೆ ಗಡಿಗೆ. ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಲಗಿದ್ರು, ಇವಾಗ ಎದ್ದವ್ರೆ ಎಷ್ಟು 5 ಗಂಟೆ. ಇನ್ನೊಂದ್ಸಲಿ ನಗಾಡು, ಇನ್ನೊಂದ್ಸಲಿ ನಗಾಡು. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. 9ಗೆ ಹೋಗ್ಬೇಕಿತ್ತು ಬಟ್ ಇನ್ನೂ ಹೋಗಿಲ್ಲ, ಗಾಡಿ ಈಚೆ ಐತೆ. ತಿಂಡಿ ಮಮ್ಮಿ ಹಾಕ್ಕೊಡ್ತೀನಿ ಅಂದರು ಬಟ್ ನಾನೇ ಬೇಡ ಅಂದ್ಬಿಟ್ಟು ಬೂಸ್ಟ್ ಮಾಡ್ಕೊಡ್ತಾರೆ. ಬೂಸ್ಟ್ ಕುಡಿದ್ಬಿಟ್ಟು ಹೋಗ್ಬೇಕು. ಗಾಡಿ ಕೇಳಿ ಬಿಟ್ಟು ಇನ್ನಲ್ಲೇ ಗೊತ್ತಿಲ್ಲ, ಗಾಡೀಲೇ ಐತೆ. ಅರ್ಜೆಂಟಲ್ಲಿ ಎಲ್ಲೆಲ್ಲಿ ಬಿಟ್ಟಿರ್ತೀನಿ ಅನ್ನೋದು ಅದು ನೆನಪಿರಲ್ಲ. ಸೊ ಇವಾಗ ಫಾಸ್ಟಾಗಿ ಗಾಡಿ ಎತ್ಕೊಂಡ್ಬಿಟ್ಟು ಕಾಲೇಜ್ ಹತ್ರ ಹೊರಡಬೇಕು. ಟೈಮ್ ಆಗೈತೆ, ತುಂಬಾ ಟೈಮ್ ಆಗೈತೆ. ಚಪ್ಪಲ್ ಕೆಳಗೆ ಹಾಕ್ಬಿಟ್ಟು ಹೋಗ್ತೀನಿ. ಈಗ ಶೂ ಹಾಕೊಳ್ಳೋ ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ. ಚಪ್ಪಲ್ ಕೆಳಗೆ ಹಾಕ್ಬಿಟ್ಟು ಬೂಸ್ಟ್ ಕುಡಿದ್ಬಿಟ್ಟು ಪಟ್ಟಂತ ಹೋಗ್ತೀನಿ. ನೋಡಿ ನೆನ್ನೆ ನೈಟ್ ಅರೈವ್ ಆಗಿದ್ದು. ನಾನು ಹಂಗೆ ನೋಡ್ತೀಯ, ಮನೆಗೆ ರೀಚ್ ಆದೆ. ಥ್ಯಾಂಕ್ ಯು ಸೋ ಮಚ್ ಅನ್ನು ನನಗೆ ವಾಚ್ ಕೊಡ್ಸಿದ್ದಕ್ಕೆ. ನಮ್ಮ ಅಕ್ಕ ವಾಚ್ ಸೋ ಮಚ್ ಯಾವುದೋ ವಾಚ್ ತಗೊಂಬಂದ್ಬಿಟ್ಟು ಹಾಕೊಂಬಿಟ್ಟವ್ರೆ. ನೋಡಿ ಈಗ ಎದ್ಬಿಟ್ಟು ಬಂದವ್ರು ಈಚೆ ಗಡಿಗೆ. ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಲಗಿದ್ರು, ಇವಾಗ ಎದ್ದವ್ರೆ ಎಷ್ಟು 5 ಗಂಟೆ. ನಗಾಡಿ ಇನ್ನೊಂದ್ಸಲಿ ಪಿಂಕಿ, ಒಂದೇ ಸಲ ಅಷ್ಟೇ. ಇನ್ನೊಂದ್ಸಲಿ ನಗಾಡು, ಇನ್ನೊಂದ್ಸಲಿ ನಗಾಡು. ಅಲ್ಲ ಕೀಲ ನಾನು ನಗಕ್ಕಿಲ್ಲ ಅಂದಿದ್ದು. ನಾನು ಹೋಯ್ತೀನಿ ಈಗ ಕ್ರಿಕೆಟ್ ಆಡ್ಕೊಂಡ್ಬರ್ತೀನಿ. ಏನಿದು ಬೆಳಗ್ಗೆ ತಂದಿರೋದು ಹಂಗೆ ಇದೆ. ನಾನು ಇದ್ದಾಗ ಮಾತ್ರ ಒಂದ್ ದಿವಸನೂ ತಂದಿಲ್ಲ ನಮ್ಮ ಪಾಪ ನಿಮ್ಮಮ್ಮ ನೀನು ಹೋದ್ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡ್ರು. ತಿಂಡಿ ಮಾಡಿಲ್ಲ ಇವತ್ತು ನಾನು. ಕರೆಕ್ಟ್ ಅಲ್ಲ, ನಂಗೆ ಅಷ್ಟು ಜೂಮಲ್ಲಿ ಹಿಡಿತೆಲ್ಲ ನನ್ನ ಮುಖ ಡುಮ್ ಕಾಣಿಸಲ್ವಾ? ವೈಡ್ ಆಂಗಲ್ ಹಾಕಿಲ್ವಾ? ಡೈಲಿ ನೋಡ್ತಾರೆ, ಡೈಲಿ ಇವ್ರೇನು ನೋಡಲ್ಲ. ಕರೆಕ್ಟ್ ಡೈಲಿ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಲ್ಲ, ಒಂದು 10 ಸೆಕೆಂಡ್ ನೋಡ್ತಾರೆ ಅಷ್ಟೇ. ಎಂಥದಿಲ್ಲ, ಯೂಟ್ಯೂಬಲ್ಲಿ ನೋಡ್ತೀನಿ ನಾನು ನೋಡಿಲ್ಲ ಅಂದ್ರೂ ನೋಡ್ತೀನಿ ಅಂತ. ನಾನು ಇದು ಯೋಗದಲ್ಲಿ ಕೂತಿದ್ದಾರೆ. ಯಾಕೆ ಪಿಂಕಿ ಶೈನೆಸ್ಸಾ? ತುಂಬಾ ದಿನ ಆಯ್ತಲ್ಲ ಬೆಂಗಳೂರಿಗೆ ಹೋಗಿ, ಇವಾಗ ಬಂದವ್ರು ಪಾಪ. ಅದಕ್ಕೋಸ್ಕರ ನಗ್ತಾವ್ರೆ. ಅದಕ್ಕೋಸ್ಕರ ನಗ್ತಾವ್ರೆ. ಓ ಬಿಡು, ಏನಾಗಲ್ಲ, ಇಡು. ನಾನೇನು ಎತ್ಕೊಂಡು ಹೋಗಲ್ಲ. ನೀಟಾಗಿ ಕ್ಲೀನ್ ಮಾಡು. ನೇನು ಎಣ್ಣೆ ಅಮ್ಮ ಆಗಿದೆಯಾ? ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಕೈಗೆ ತಾಯ್ತಾಗೈತೆಲ್ಲ ಜೋರಾಗಿ ಕಟ್ಕೊಂಡು ಕತ್ತಲ್ಲ ಐತೆ. ಇರಿ ಹೋಗ್ಬಿಟ್ಟು ಬರ್ತೀನಿ. ಇವಾಗ ನಾನು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಬರ್ತೀನಿ ಒಂದು ಅರ್ಧ ಗಂಟೆ ಇಷ್ಟರಲ್ಲಿ. ಬಂದಿದ್ದೀನಿ, ಯಾರು ಇಲ್ಲ ಅನ್ಸುತ್ತೆ. ಯಾರೋ ಇಬ್ಬರು ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರೋದು. ಅವ್ರೆ ಬಾಲ್ ಕಳ್ದಾಕ್ಬಿಟ್ಟು ಯಾರು ಆಟ ಆಡ್ತಾ ಇಲ್ಲ. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತೀನಿ. ಯಾರಿಲ್ಲ ಅಂದರೆ ರಿಟರ್ನ್ ಬರ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಏನೋ ಮಾತಾಡ್ಕೊಂಡು ಕೂತವ್ರು ಇಬ್ಬರು, ಕಷ್ಟ ಸುಖ. ಯಾರೋ ಹುಕ್ಕೆಲ್ಲ ಓಡಿಸ್ಬಿಟ್ಟವ್ರು ಇಲ್ಲಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಕ್ರಿಕೆಟು ಮತ್ತು ನಾವೇ ಬಾಲ್ ಕಳ್ದಾಕಿದ್ದು ಅವತ್ತಿಂದ ಆಟ ಆಡೋಕ್ಕೆ ಆಗಿಲ್ಲ. ನಿಂತು ಬಾಲ್ ತರಬೇಕು ಹೋಗ್ಬಿಟ್ಟು ಒಂದು. ಯಾರು ಏನೇ 3 ಜನ ಅಲ್ವಾ, ಅದಕ್ಕೋಸ್ಕರನೇ ಏನೂ ತರ್ತಾ ಇಲ್ಲ. ದಿನ ಕೂತವ್ರು ನೋಡಿ ಇಬ್ರು. ಬ್ಯಾಟ್ ಮಾತ್ರ ಇವೆ, ಬಾಲ್ ಇಲ್ಲ. ಐತೇನೋ ಬಾಲು ಐತಾ? ಏಯ್ ನೀವು ಸ್ಟಾರ್ಗಳು ಕಣೋ, ಅಪ್ಕಮಿಂಗ್. ಹೆಸರು ತೋರ್ಸೋಣ? ಮಂಡ್ಯ ಹತ್ರ ಏನ್ ಆಡ್ತಾ ಇಲ್ಲ. ಹೋಯ್ತೀನಿ ಮನೆ ಹತ್ರ. ನಾನು ಹೋಗ್ಬಿಟ್ಟು ಮಲ್ಕೊಂಡು 6 ಗಂಟೆಗೆ ಹೋಗ್ತೀನಿ. ಇವ್ರೇನು ಆಟ ಆಡ್ತಾ ಇಲ್ಲ, ಸುಮ್ಮನೆ ಬರೋದು ಹೋಗೋದು ಮಾಡ್ತಾವ್ರೆ. ಎಸ್ಕೇಪ್ ಇಲ್ಲಿಂದ ಏನು ತಗೋಸ್ಕೊತಿಲ್ಲ. ಹಾಂ ಗೈಸ್, ಆಗಲೇ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡ್ಬಂದು ಹಾಲು ತೊಗೊಂಬಂದ್ಬಿಟ್ಟೆ. ಫೋನ್ ಚಾರ್ಜ್ ಆಗಿಬಿಟ್ಟು ಹೋಗಿದೆ. ಫೋನ್ ಚಾರ್ಜ್ ಇರಲಿಲ್ಲ. ಸೊ ಫೋನ್ ಚಾರ್ಜ್ ಎಲ್ಲ ಚೂರ್ಜ್ ಅಂತ ಇದ್ದೀನಿ. ಚಾರ್ಜ್ ಆಗಿಬಿಟ್ಟು ಹೋಗಿದ್ದೆ. ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ತೊಗೊಂಡೋಗ್ತೀನಿ. ಆಮೇಲೆ ಹೆಂಗೂ ಬಂದು 2 ಇಲ್ಲೇ ಸುಮ್ಮನೆ ನಿಂತಿರ್ತಾರೆ, ಒಟ್ಟಿಗೆ ಹಾಕಿದ್ರೆ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೋಗ್ತೀನಿ. ತಂದ್ಬಿಟ್ಟು ಹಾಕ್ತೀನಿ. ಆಮೇಲೆ ಇನ್ನು ಒಳಗಡೆ ಕಷ್ಟ. ಈಗ ಜಸ್ಟ್ ಅಂಗಡಿಯಿಂದ ಬಂದೆ. ಇದು ನೋಡಿ, ಇಲ್ಲಿ ಅವತ್ತು ನಾಯಿ ಕೈಲಿ ಕಚ್ಚಿಸ್ಕೊಂಡು ಬುದ್ಧಿ ಬಂದಿಲ್ಲ. ಈಚೆ ಕಡೆ ಬಂದ್ಬಿಟ್ಟು ಕೂತೈತೆ. ನಾನು ಎಲ್ಲಿ ಅಂತ ನೋಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಇಲ್ಲ ಐತೆ ನೋಡಿ. ಇಲ್ಲಿ ಮತ್ತೆಲ್ಲ ಇಲ್ಲೇ ಅಟ್ಯಾಕ್ ಮಾಡಿಬಿಟ್ಟಿದ್ದು. ಈ ಪ್ಲೇಸಲ್ಲಿ ಅಟ್ಯಾಕ್ ಮಾಡಿತ್ತು. ಇದ್ರ ಹಿಂದೆಯಿಂದ ಹೊರೆಯೋ
ಬಾ. ಅದು ಫುಲ್ ಗಾಬರಿ ಆಗ್ಬಿಟ್ಟಿತ್ತು. ಹೋಗಿ ಕರ್ಕೊಂಬಂದು ಹೇಳಿದ್ದೀನಲ್ಲ, ಹಳೆ ವಿಡಿಯೋದೆಲ್ಲ ಹೇಳಿದ್ದೀನಿ. ನಮ್ಮ ಅಕ್ಕ ಅವ್ರೆ ಅದಕ್ಕೋಸ್ಕರನೇ ಈಚೆ ಹೋಗ್ಬಿಟ್ಟೈತೆ. ನಾನು ಎಲ್ಲಿ ಅಂತ ಗಾಡಿ ಹಾಕೋಷ್ಟಲ್ಲೇ ಎಸ್ಕೇಪ್ ಆಗಿ ಈಚೆ ಹೋಗ್ಬಿಟ್ಟೈತೆ ನೋಡಿ. ಒಂದು ನಿಮಿಷನೂ ಇರೋಲ್ಲ. ನಾಳೆ ಎಲ್ಲ ಹೋಯ್ತು. ಇಲ್ಲಿಂದ ಆ ಸಂದಿಲಿ ಹೋಗ್ಬಿಡುತ್ತೆ. ಅಲ್ಲಿ ಹೋದ್ರೆ ಕಷ್ಟ ಹುಡ್ಕೋದು. ಇಲ್ಲಿದ್ದಾಗ ಹುಡುಕ್ತೀನಿ. ಇಲ್ಲಿದ್ದಾಗ ಕರ್ಕೊಂಡು ಹೋಗ್ಬಿಟ್ರೆ ಬಂದಂಗೆ, ಇಲ್ಲಾಂದರೆ ಇದನ್ನೇ ಹುಡಿಕೊಂಡು ಕುತ್ಕೋಬೇಕು. ನಂಗೆ ಗೊತ್ತು ಹೋಯ್ತು ಅದಲ್ಲಿಗೆ. ಇಲ್ಲಿ ಹೋದ್ರೆ ಅದಾಗ ಅದು ಬರಬೇಕು, ಇಲ್ಲಾಂದರೆ ಕರ್ಕೊಂಬರ್ಬೇಕು. ಹೋಗಿ ಹೇಳ್ತೀನಿ ನಮ್ಮ ಅಕ್ಕಂಗೆ, ಅವರೇ ಸರಿ ಅದಕ್ಕೆ. ನಾನು ಹೇಳಿದ್ರೆ ಬರಲ್ಲ. ಬಂದ್ಬಿಟ್ಟೈತೆ, ಬರೋ ಮುಂಚೆನೆ ಬಂದ್ಬಿಟ್ಟೈತೆ. ಇಲ್ಲ ಅಲ್ಲೇ ಕಡೆ ಇಲ್ಲಿ ಅಲ್ಲೆಲ್ಲಿ ಈಚೆ ಕೊಯ್ತೀಯಾ ಬಾ. ಅದ್ ನೋಡು, ನೀವು ಬಿಟ್ಟಿದ್ದೀರಾ ಈಚೆ ಇತ್ತು ಗೊತ್ತಾ ಇಷ್ಟೊತ್ತು. ನೋಡ್ಬಿಟ್ಟ ಈ ಸೈಡ್ ಹೋಯ್ತಾರೆ, ಈ ಸೈಡ್ಗೆ. ಈಚೆ ಹೋಯ್ತೀಯಾ? ಕೆಳ ಈಚೆ ಹೋಯ್ತಾಳ ಅಂತ ನಮ್ಮ ಅಕ್ಕನ ಹತ್ರ ಇರ್ತಾಳೆ. ಎಲ್ಲ ನಾನೀಗ ಈಚೆ ಹೋಯ್ತಿದಂಗೆ ನನ್ನ ಹಿಂದೆ ಬಂದಿರ್ತಾಳೆ. ಮಮ್ಮಿ ಅಡುಗೆ ಮಾಡ್ತಾವ್ರೆ, ಸೊ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಈಗ ಕ್ಯಾಮ್ರಾ ಏನಾದರೂ ಇಟ್ಕೊಂಡೋದ್ರೆ ಬೈದ್ ಬಿಡ್ತಾರೆ ಮೇಲೆ. ಸೊ ಇವಾಗ ಕೆಲಸ ಮಾಡ್ತಾ ಇರಲಿ, ನಾನು ಅಲ್ಲಿವರೆಗೂ ರೆಸ್ಟ್ ಮಾಡ್ತಾ ಇರ್ತೀನಿ. ಗೈಸ್, ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಜಸ್ಟ್ ಬಂದೆ ಇವಾಗ. ಯಾಕೋ 1-2 ದಿನದಿಂದ ಸುಸ್ತು, ಬಾಡಿ ಎಲ್ಲ ಫುಲ್ ಪೇಯ್ನ್ ಥರ ಆಗೈತೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಮಲ್ಗಾನ ರೆಸ್ಟ್ ಮಾಡೋಣ ಅಂತ. ಮುಂಚೆ ಎಲ್ಲ ಒಂದೊಂದು ದಿವಸ 7ಗೆ ಎದ್ದಿರ್ತೀನಿ, ಒಂದೊಂದು ದಿವಸ 8 ಆದರೂ ಎದ್ದೋಳಲ್ಲ. 2 ದಿವಸದಿಂದ ಲೇಟ್ ಆಗಿಬಿಡ್ತೈತೆ. ಸೊ ಇವಾಗ ಹೋಗ್ಬಿಟ್ಟು ಫಸ್ಟ್ ಮಲ್ಕೊಂಬಿಟ್ರೆ, ನೆನ್ನೆ ಅಂದರೆ ಅವ್ರು ಕರ್ಕೊಂಬರ್ಬೇಕಿತ್ತಲ್ಲ, ಲೇಟಾಗಿ ಹೋಗಿತ್ತು ಮಲ್ಗೋದು. ಸೊ ಇವಾಗ ಜಲ್ದಿ ಮಲ್ಕೊಂಡು ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಹೋಗೋಣ ಅಂತ. ಏನಾದರೂ ನಾಯ್ಸ್ ಹಿಂದೆಗಡೆ ಇದ್ದೇ ಇರ್ತದೆ ನಮ್ಮ ಮನೇಲಂತೂ. ವ್ಲಾಗ್ ಮಾಡೋ ಟೈಮಲ್ಲಿ ಇಷ್ಟೊತ್ತು ಏನೂ ಇರಲಿಲ್ಲ. ಅದಕ್ಕೇನು ಈಗ ವ್ಲಾಗ್ ಮುಗಿಸ್ಬಿಡೋಣ ಅಂತ ಮಾಡಿದೆ, ಬಟ್ ಹಿಂದೆಗಡೆ ಹಂಗೆ ಸೌಂಡ್ ಬಂತು. ಸೊ ಇವಾಗ ಯಾವುದೂ ಟ್ಯಾಬ್ಲೆಟ್ಸ್ ಇಲ್ಲ, ಪೇಯ್ನ್ ಕಿಲ್ಲರ್ದಿದೆ ತೊಳಿದೆ. ಏನು ಮಾಡೋಣ, ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೋತೀನಿ. ಎಡಿಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮಧ್ಯರಾತ್ರಿಲಿ ಅರ್ಧ ಕಣ್ಣು ಬಿಟ್ಕೊಂಡು ನಂಗೆ ಮಾಡೋಕ್ಕೂ ಆಯ್ತಿರಲ್ಲ, ಅದಾಗಲ್ಲ ನೀಟಾಗಿ. ಒಂದಿನ ಟ್ರೈ ಮಾಡಿದ್ದೆ, ಬಟ್ ಇವಾಗಲೇ ಮುಗಿಸ್ಬಿಟ್ಟು ಮಲ್ಕೊಂಬಿಟ್ರೆ ಈಸಿ ಇರುತ್ತೆ, ನನಗೂ ಈಸಿ. ಆಮೇಲೆ ಅಪ್ಲೋಡ್ ಬೇಕಿದೆ ಯಾವಾಗಾರ ಆಗಲಿ. ಅಪ್ಲೋಡ್ ಬೇಕಿದೆ ಬೆಳಗ್ಗೆ ಟೈಮ್ ಒಂದು 3 o'clock ಹಾಕ್ಬಿಟ್ಬಿಡ್ತೀನಿ, ಅವಾಗ ಆಯ್ತಾ ಇರ್ತದೆ. ಸೊ ಇವಾಗ ನೀರೆಲ್ಲ ತುಂಬಿಕೊಂಡು ನೀರು ತಂದಿಟ್ಟಿದ್ದು. ಇವಾಗ ಏನಿಲ್ಲ, ರೆಸ್ಟ್ ಮಾಡಿದ್ರೆ ಮುಗಿಯುತ್ತೆ ಅಷ್ಟೇ. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.